ಹೆಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಈ ವಿಡಿಯೋ ಕೂಡ ನನ್ನ ಫಾರ್ಮ್ ವಿಸಿಟ್ ವಿಡಿಯೋ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಲಾಸ್ಟು 2 to 3 ಬ್ಲಾಗ್ಸ್ ಹಾಕಿದೆ. ನಾವು ಫಾರ್ಮ್ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ಯಾವ ಥರ ಇತ್ತು, ವೆದರ್ ಯಾವ ಥರ ಇತ್ತು, ನಮ್ಮ ಫಾರ್ಮಲ್ಲಿ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು, ಏನೇನೆಲ್ಲ ಮರಗಳಿದೆ, ಏನೇನೆಲ್ಲ ಬೆಳೀತಾ ಇದ್ದೀವಿ, ಕೋಳಿ ಮತ್ತು ಕುರಿ ಎಲ್ಲ ಯಾವ ಥರ ಸಾಕ್ತಾ ಇದ್ದೀವಿ ಅಂತ ಎಲ್ಲನೂ ನಾನು ವೀಡಿಯೋದಲ್ಲಿ, ಹಳೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಇದು ಕೂಡ ಒಂದು ನೆಕ್ಸ್ಟ್ ಡೇ ಔಟಿಂಗ್ ಹೋಗ್ತಾಯಿದ್ವಿ, ಅಂದರೆ ಆಚೆ ಹೋಗ್ತಾಯಿದ್ವಿ. ಆವಾಗ ಸ್ವಲ್ಪ ಮಳೆ ಬಂದಿತ್ತು, ಆವಾಗ ಕಾಮನಬಿಲ್ಲು ಬಂದಿತ್ತು. ಬಟ್ ಡೈರೆಕ್ಟಾಗಿ ಕಾಣಿಸ್ತಿದೆ, ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ, ಸ್ವಲ್ಪ ಬ್ಲರ್ರಾಗಿ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಒಂದೆರಡು ಯೆಲ್ಲೋ ಮತ್ತು ಬ್ಲೂ ಆ ಥರ 1-2-3 ಲೈನ್ಗಳು ಮಾತ್ರ ಕಾಣಿಸ್ತಾ ಇದೆ. ಸೊ ಡೈರೆಕ್ಟಾಗಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೀಡಿಯೋದಲ್ಲಿ ಅಷ್ಟು ಕವರ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಬಿಸಿಲಿರಬೇಕಾದ್ರೆ ಮಳೆ ಬಂದರೆ ಈ ಥರ ಕಾಮನಬಿಲ್ಲು ಬರೋದು ಕಾಮನ್ ಆಗಿರುತ್ತೆ. ಸೊ ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಸ್ಕೂಲ್ ಡೇಸಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು. ಆಮೇಲೆ ಇದು ಬಂದುಬಿಟ್ಟು ನಮ್ಮ ಫಾರ್ಮಲ್ಲಿ ಜೇನು ಕಟ್ಟಿತ್ತು. ಸೊ ನಾವು ಹೋದಾಗ, ಫಸ್ಟ್ ಟೈಮ್ ಹೋದಾಗ ತುಂಬಾ ಚಿಕ್ಕದಿತ್ತು. ಅದು ನೋಡ್ತಾ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ, ಲಾಸ್ಟಲ್ಲಿ ನಾನು ತೋರಿಸ್ತೇನೆ. ತುಂಬ ದೊಡ್ಡದಾಗಿ ಬೆಳೆದಿದೆ ಇದು. ನಾನು ಫಸ್ಟ್ಗೆ ಹೋದ ತಕ್ಷಣ ಇಷ್ಟಾಗಿತ್ತು. ಸೊ ಅದನ್ನು ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಕೆಲಸ ಮಾಡೋರೆಲ್ಲ ಇದನ್ನು ತೆಗಿತೀನಿ ಅಂತಿದ್ರು. ನಾನು ಇದ್ಬಿಟ್ಟು ಏನು ಬೇಡ, ಹಂಗೆ ಇರಲಿ ಅಂತೇಳ್ಬಿಟ್ಟು ಅವ್ರಿಗೆ ಫೋರ್ಸ್ ಮಾಡಿ ಹಂಗೆ ಇರಿಸ್ಕೊಂಡಿದ್ದೆ. ಯಾಕಂತಂದರೆ ಈ ಥರ ನಮ್ಮ ಮನೆಗಳಲ್ಲಿ ಈ ಥರ ಜೇನು ಕಟ್ಟಿದ್ರೆ ಅದು ನಮಗೆ ತುಂಬ ಒಳ್ಳೆಯದು ಅಂತ ನಮ್ಮ ತಾಯಿ ಹೇಳ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ಒಂದು ಮನೇಲಿದ್ವಿ. ಆ ಮನೆಯಲ್ಲೂ ಈ ಥರ ಜೇನು ಕಟ್ಟಿತ್ತು. ಪ್ರತಿ ವರ್ಷವೂ ಕಟ್ತಾನೇ ಇತ್ತು. ಅದೇ ಎದ್ದೋಗೋವರೆಗೂ ಅವ್ರು ಹಂಗೆ ಬಿಡ್ತಿದ್ರು, ಏನೂ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಏನಂತಂದರೆ ಅದು ಮನೆ ಮೇಲೆ ಆ ಕಡೆ ಒಂದು ನಾವು ಇದ್ದಿದ್ದಂಥ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕಟ್ತಾಯಿತ್ತು. ಸೊ ಅದು ನಮಗೇನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ, ನಾವು ಅದಕ್ಕೇನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಮ ತಾಯಿ ಹೇಳ್ತಾಯಿದ್ರು, ಈ ಥರ ಕಟ್ಟೋದ್ರಿಂದ ನಮಗೆ ಒಳ್ಳೆಯದು, ಏನು ಡಿಸ್ಟರ್ಬ್ ಮಾಡಬೇಡಿ ಅಂತ ನಮಗೆ ಚಿಕ್ಕವರಿದ್ದಾಗೆಲ್ಲ ಹೇಳ್ತಿದ್ರು. ನಮಗೇನೋ ಒಂಥರ ಕ್ಯೂರಿಯಾಸಿಟಿ, ಹೋಗಿ ನಿಂತ್ಕೊಂಡು ನೋಡ್ತಾಯಿದ್ವಿ. ಇದನ್ನು ನೋಡಿದಾಗಲೂ ಅದೇ ನನಗೆ ನೆನಪಾಗ್ತಾಯಿತ್ತು. ಸೊ ಅದು ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದು ಬರ್ತಾ 1 ವೀಕಲ್ಲೇ ಎಷ್ಟು ದೊಡ್ಡದಾಯಿತು ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ದೊಡ್ಡದಾಯಿತು. ಸೊ ಅದಾದಮೇಲೆ ಇದು ನಮ್ಮ ಫಾರ್ಮಲ್ಲಿರುವಂತಹ ನಾಟಿ ಕೋಳಿ ಮರಿ ಮಾಡಿದೆ. ಇದೊಂದು ಅರೌಂಡ್ 12-13 ಮರಿಗಳನ್ನ ಮಾಡಿದೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಕಳೆದ ಬ್ಲಾಗ್ಸ್ಗಳಲ್ಲಿ ಹೇಳಿದ್ದೆ, ನಾವು ನಾಟಿ ಕೋಳಿ ಕೂಡ ಸಾಕ್ತಾಯಿದ್ದೀವಿ ಅಂತ. ಸೊ ಅದಾದಮೇಲೆ ಮೊಟ್ಟೆ ಏನು ನಾವು ಸೇಲ್ಸ್ ಮಾಡಲ್ಲ. ಅಲ್ಲಿ ಇಟ್ಟಿರೋ ಮೊಟ್ಟೆ ನಮಗೇನಾದರೂ ಅವಶ್ಯಕತೆ ಇತ್ತು, ನಾವು ತಿನ್ನಬೇಕು ಅಂದರೆ ಮಾತ್ರ ನಾವು ಫ್ಯಾಮಿಲಿ ಯೂಸೇಜ್ ಮಾತ್ರ ಮಾಡ್ಕೋತೀವಿ. ಅದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ. ನಮ್ಮ ಮನೇಲಿ ಮೊಟ್ಟೆ ಯಾರೂ ತಿನ್ನಲ್ಲ. ಸೊ ನಾನೊಬ್ಬಳು ತಿಂತೀನಿ. ಸೊ ನನಗೆ ಬೇಕಂತಂದರೆ ತಿನ್ನು ಅಂತ ಹೇಳ್ತಾರೆ. ಆದರೂ ನಾನು ಮರಿ ಮಾಡುತ್ತಲ್ವ ಬಿಡು, ಒಂದು ಮರಿ ಆಗುತ್ತಲ್ವ ಅಂತೇಳ್ಬಿಟ್ಟು ಅಷ್ಟು ಯೂಸ್ ಮಾಡ್ತಿಲ್ಲ. ಇದು ನಾವು ಹೋದಾಗ ಮೊಟ್ಟೆ ಇಟ್ಟಿತ್ತು. ಬಟ್ ಈ ಥರ ಮೊಟ್ಟೆ ಇಟ್ಟಿದ್ದನ್ನು ಈ ಥರ ಒಂದು ಬುಟ್ಟಿಯಲ್ಲಿ ಇಟ್ಬಿಟ್ಟು 1 ತಿಂಗಳು ಕಾವು ಕೊಟ್ಬಿಟ್ಟು ಮರಿ ಮಾಡಿಸ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅದು ಅವತ್ತು ತಾನೇ ಆಚೆ ಬಂದಿರೋಂತಹ ಮರಿಗಳು ಅದೇ ಸೆಲ್ಫಾಗಿ ಊಟ ಮಾಡ್ತಾಯಿದೆ. ಅದರ ಅಮ್ಮ ಅದಕ್ಕೆ ಟೀಚ್ ಮಾಡ್ತಾಯಿದೆ, ಹಿಂಗೆ ತಿನ್ನಬೇಕು, ಹಿಂಗೆ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು. ಮರಿಗಳಿಗೆ ಸ್ವಲ್ಪ ಸಪ್ರೇಟು ಫುಡ್ ಕೊಡ್ತೀವಿ ನಾವು. ಸಪ್ರೇಟ್ ಅಂದರೆ ಅದು ಬಾಯಿ ತುಂಬ ಚಿಕ್ಕದಿರುತ್ತಲ್ವ, ಸೊ ಅದಕ್ಕೋಸ್ಕರ ರವೆ ಥರದ್ದು ಕೊಡ್ತೀವಿ. ಅದರ ಅಮ್ಮಗೆ ಅಕ್ಕಿ ಮತ್ತು ಜೋಳ ಆ ಥರದ್ದೆಲ್ಲ ಕೊಡ್ತೀವಿ. ಸೊ ಇದು ಒಂದು 14 ಮೊಟ್ಟೆ ಇಟ್ಟಿತ್ತು. ಒಂದು ಮಾತ್ರ ವೇಸ್ಟ್ ಆಗೋಯ್ತು, ಅದು ಮರಿ ಆಚೆ ಬಂದಿಲ್ಲ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಮರಿಗಳು ಬಂದಿದೆ. ಎಷ್ಟು ಪುಟ್ಟ ಮರಿಗಳಿದೆ, ಎಷ್ಟು ಕ್ಯೂಟಾಗಿ ಆಟ ಆಡ್ಕೊಂಡಿದೆ ನೋಡ್ಬೋದು. ಇದು ನೋಡೋಕ್ಕೆ ಒಂದು ಚೆಂದ. ಸೊ ನಾನು ಹೋದಾಗ ಇದು ಬಂದಿತ್ತು. ಇದಲ್ಲದೆ 3 ಮರಿಗಳದ್ದು, 3 ಕೋಳಿದು ಮೊಟ್ಟೆ ಇಟ್ಟಿದ್ದನ್ನು ಮರಿ ಮಾಡಿಸಿದ್ರು. ಇದು 2ನೇದು. ಇದ್ರ ನೆಕ್ಸ್ಟು ಇನ್ನೂ ಒಂದಿದೆ, ಅದನ್ನು ಕೂಡ ನಾನು ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಅದು ತುಂಬ ಕಡಿಮೆ ಇತ್ತು, 7-8 ಏನೋ ಇತ್ತು ಅಷ್ಟೇ. ಸೊ ಅದಾದಮೇಲೆ ಇದು ಮರಿ ಆಚೆ ಬಂದಿದ್ದ ದಿನವೇ ಸೆಲ್ಫಾಗಿ ಅದು ಊಟ ಮಾಡಬೇಕು, ಆ ಥರ ಅವರಮ್ಮ ಟೀಚ್ ಮಾಡುತ್ತೆ ನೋಡಿ. ನೀರು ಕುಡಿಲಿಕ್ಕೆ ಅಂತ ಇಟ್ಟರೆ ಅದನ್ನೇ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿಕೊಂಡು ಆಟ ಆಡಿಕೊಂಡು
ಇದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನೋಡೋಕ್ಕೆ ಒಂದು ಚೆಂದ. ನಾವು ಬೆಂಗಳೂರಲ್ಲಿ ಇದ್ಕೊಂಡು ಇದನ್ನೆಲ್ಲ ನಾವು ನೋಡೋಕ್ಕೂ ಆಗೋಲ್ಲ, ಎಂಜಾಯ್ ಮಾಡೋಕ್ಕೂ ಆಗೋಲ್ಲ ಅಂತಲೇ ಹೇಳ್ಬೋದು. ಈ ಮರಿಗಳನ್ನು ಒಂದು 3 ಮಂತ್ಸ್ ಅಂತೂ ಅವ್ರು ಪ್ರೊಟೆಕ್ಟ್ ಮಾಡಲೇಬೇಕು. ಯಾಕಂತಂದರೆ ಇದನ್ನು ತಿನ್ನೋದಕ್ಕೆ ಹದ್ದು ಬರುತ್ತೆ, ಕಾಗೆ ಬರುತ್ತೆ. ತುಂಬ ಚಿಕ್ಕದಿದ್ದಾಗ ಇದನ್ನು ತುಂಬಾ ಪ್ರೊಟೆಕ್ಟ್ ಮಾಡಬೇಕು. ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವೊಂದು ಮನೆಯೂ ಕೂಡ ಕಟ್ಟಿದ್ದೀವಿ. ಸೊ ಅಲ್ಲಿ ಏನೂ ಹೋಗಲ್ಲ, ಗೇಟ್ ತಗೊಂಡು ನಾವು ಮಾತ್ರ ಒಳಗೆ ಹೋಗೋಕ್ಕಾಗುತ್ತೆ. ಗೇಟ್ ಕ್ಲೋಸ್ ಮಾಡಿದ್ರೆ ಹೊರಗಡೆಯಿಂದ ಏನೂ ಹೋಗೋಕ್ಕಾಗಲ್ಲ, ಒಳಗಡೆಯಿಂದನೂ ಏನೂ ಆಚೆ ಬರೋಕ್ಕಾಗಲ್ಲ. ಅಷ್ಟು ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ ಒಂದು 3 ಮಂತ್ಸ್ವರೆಗೂ. ಅಲ್ಲಿವರೆಗೂ ಅವ್ರ ಅಮ್ಮ ಜೊತೆನೇ ಬೆಳ್ಕೊಳ್ಳುತ್ತೆ ಅದು ಮರಿಗಳು. 3 ಮಂತ್ಸ್ ಆದಮೇಲೆ ಅದನ್ನು ಆಚೆ ಬಿಡೋದು. ಅಲ್ಲಿವರೆಗೂ ಅದನ್ನು ಆಚೆ ನಾವು ಬಿಡೋದಿಲ್ಲ. ಆಚೆ ಬಿಟ್ಟರೂ ಕೂಡ ಬೇರೆ ಪ್ರಾಣಿಗಳು, ಪಕ್ಷಿಗಳು ಅದನ್ನು ಬದುಕೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ತುಂಬ ಚಿಕ್ಕದಿದ್ದಾಗ ಅದಕ್ಕೆ ತುಂಬಾ ಪ್ರಾಬ್ಲಮ್ ಅನ್ನೋದಕ್ಕಿಂತ ಅದನ್ನು ಎತ್ಕೊಂಡು ಹೋಗೋದು, ಕಾಗೆ ಎತ್ಕೊಂಡು ಹೋಗುತ್ತೆ, ಹದ್ದು ಎತ್ಕೊಂಡು ಹೋಗುತ್ತೆ. ಮತ್ತು ಅಲ್ಲಿ ಮುಂಗ್ಸಿಗಳು ಬರುತ್ತೆ, ಮುಂಗ್ಸಿಗಳು ಕೂಡ ಒಂದಷ್ಟು ಎತ್ಕೊಂಡು ಹೋಗಿ ಅದನ್ನು ತಿನ್ನೋದು, ಸಾಯಿಸೋದು, ಆ ಥರ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಅದಾದಮೇಲೆ ನಮ್ಮದು ಇನ್ನೊಂದು ಫಾರ್ಮಲ್ಲಿ ಈ ಥರ ಬಾವಿ ಇದೆ. ಅಂದರೆ ನಮ್ಮದು ಫಾರ್ಮಲ್ಲಿ ಬೋರ್ವೆಲ್ ಏನೂ ಇಲ್ಲ. ಈ ಥರ ಬಾವಿಯಿಂದನೇ ನೀರನ್ನು ಯೂಸ್ ಮಾಡಿಕೊಂಡು ಇದು ಮಾಡುತ್ತೀವಿ. ಏನು ಅಗ್ರಿಕಲ್ಚರ್ದು ಯೂಸೇಜ್ಗೆ ಈ ಥರ ಬಾವಿಯಲ್ಲಿ ಇದಕ್ಕೆ ಡೈರೆಕ್ಟಾಗಿ ಪಂಪ್ ಸೆಟ್ಟನ್ನು ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟನ್ನ ಡ್ರಿಪ್ ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ಕೋತಾ ಇರ್ತೀವಿ. ನೀರನ್ನು ಇದು ಮೋಟ್ರ್ ಎಷ್ಟು ಬೇಕೋ ಅಷ್ಟು ಮೋಟ್ರ್ ಆನ್ ಮಾಡ್ಕೊತೀವಿ. ಮಳೆಗಾಲದಲ್ಲಿ ಫುಲ್ಲು ತುಂಬೋಗಿಬಿಡುತ್ತೆ ಇದು ಬಾವಿ. ಸೊ ಮಳೆ ಕಮ್ಮಿ ಆದಾಗ ಸ್ವಲ್ಪ ಕೆಳಗಡೆ ಹೋಗುತ್ತೆ, ನೀರಿನ ಮಟ್ಟ ಕೆಳಗಡೆ ಹೋಗುತ್ತೆ. ಇದು ಮಳೆಗಾಲ ಆಗಿರೋದ್ರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು 20-25 ಅಡಿಗೆ ನೀರು ಕಾಣಿಸ್ತಾ ಇದೆ. ಅದಾದಮೇಲೆ ನಮ್ಮದು ಇನ್ನೂ ಒಂದು ಫಾರ್ಮಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತೆಂಗಿನಕಾಯಿ ತುಂಬಾ ಬಿದ್ದಿರುತ್ತೆ. ಸೊ ತೆಂಗಿನಕಾಯಿ ಏನೂ ಕೆಡಿಸಿಲ್ಲ. ಅದಕ್ಕೋಸ್ಕರ ಡೈಲಿ ಬೆಳಗ್ಗೆ ಅಲ್ಲಿದ್ದಾಗ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಹೋಗ್ಬಿಟ್ಟು ತೆಂಗಿನಕಾಯಿ ಆರಿಸ್ಬಿಟ್ಟು ಅಲ್ಲಿ ಇನ್ನೊಂದು ಪುಟ್ಟ ಮನೆ ಇದೆ, ಅದರಲ್ಲಿ ಹಾಕಿ ಬರ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಇವತ್ತು ಸಂಜೆ ನಾವೇ ಅಲ್ಲಿದ್ದರಿಂದ ತೆಂಗಿನಕಾಯಿ ಆರಿಸ್ಕೊಂಬರೋಣ, ಹಾಗೆ ಗಿಡಗಳೆಲ್ಲ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದು ಕೂಡ ನಮ್ಮದು ಇನ್ನೊಂದು ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಡ್ರೈ ಇದೆ. ಇಲ್ಲಿ ಮೇಕ ಮತ್ತು ಕುರಿ ಅದನ್ನೆಲ್ಲ ಕರ್ಕೊಂಬಂದು ಬಿಡ್ತಾರೆ. ಇಲ್ಲಿರೋಂಥ ಹುಲ್ಲುಗಳನ್ನೆಲ್ಲ ಅದು ತಿನ್ನುತ್ತೆ. ಅಂದರೆ ಅಲ್ಲಿ ಫುಡ್ ಕಮ್ಮಿ ಆದಾಗ ಇಲ್ಲಿಗೆ ಕರ್ಕೊಂಬಂದು ಬಿಡ್ತಾರೆ. ಸೊ ಮತ್ತು ಬೇರೆ ಮಳೆಗಾಲದಲ್ಲೆಲ್ಲ ಈ ಫಾರ್ಮಲ್ಲಿ ನಾವು ಶೇಂಗಾ ಆಗ್ಬೋದು, ಮತ್ತು ಉದ್ದಿನ ಕಾಳು, ಮತ್ತು ಅಲಸಂದೆ, ಮತ್ತು ಒಂದಷ್ಟು ತರಕಾರಿ, ಆ ಥರ ಡಿವೈಡ್ ಮಾಡಿಬಿಟ್ಟು ಅದನ್ನೆಲ್ಲನೂ ಬೆಳೀತಾರೆ. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದಷ್ಟು ಮುರಿಂಗಾ ಟ್ರೀಸು ಕೂಡ ಇದೆ. ಮುರಿಂಗಾ ಟ್ರೀಸ್ ಆಗ್ಬೋದು, ಮತ್ತು ಟೀಕ್ ವುಡ್ ಆಗ್ಬೋದು, ಆ ಥರದ್ದೆಲ್ಲನೂ ಇದೆ. ಇದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮುರಿಂಗಾ ಇದು ಮರಗಳೆಲ್ಲನೂ ಇದೆ. ಅದು ಸೀಸನಲ್ಲಂತೂ ಸಿಕ್ಕಾಪಟ್ಟೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಆ ಕಡೆ ಎಲ್ಲ ತೇಗದ ಗಿಡ ಆ ಥರದ್ದೆಲ್ಲ ಹಾಕಿದ್ದೀವಿ. ಆಮೇಲೆ ಅದರ ನೆಕ್ಸ್ಟು ತೆಂಗಿನ ಗಿಡ ಅದೆಲ್ಲನೂ ಇದೆ. ಸೊ ಅದಾದಮೇಲೆ ಹಾಗೆ ಹೋಗ್ತಾ ಇದ್ದೀವಿ. ಸಂಜೆ ಆಗಿತ್ತು, ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ನನಗೆ ಇನ್ನೊಂದು ಬೇಜಾರು ವಿಷಯ ಏನಪ್ಪ ಅಂತಂದರೆ, ನಾವೆಲ್ಲಾದರೂ ಹೋದಾಗ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿರ್ತೀವಿ. ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಬಟ್ ನಾವು ಅಷ್ಟು ಕಷ್ಟಪಟ್ಟು ಅಷ್ಟು ಎಫರ್ಟ್ ಹಾಕಿ ಮಾಡಿರೋ ವೀಡಿಯೋಗಳಿಗೆ ವ್ಯೂಸೇ ಬರೋದಿಲ್ಲ. ಅದಂತೂ ತುಂಬಾ ಬೇಜಾರಾಗುತ್ತೆ. ಈ ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಒಬ್ಬಳೇ ಅಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು, ಯೂಟ್ಯೂಬ್ ಮಾಡ್ತಿರೋರು. ಯೂಟ್ಯೂಬ್ ಒಂದು 1,000 ಜನ ಮಾಡಿದ್ದಾರೆ ಅಂದರೆ ಅದರಲ್ಲಿ ಒಂದು 50 ಇಲ್ಲ 100 ಜನ ಮಾತ್ರ ಮಾನಿಟೈಸೇಷನ್ ಆಗಿ ತುಂಬ ಚೆನ್ನಾಗಿ ಓಡ್ತಾ ಇರುತ್ತೆ. ಅದು ಬಿಟ್ಟು ಇನ್ನು ಮಿಕ್ಕಿದವ್ರದ್ದು ಎಲ್ಲರದು ಇದೇ ಹಣೆ ಬರ ಆಗಿರುತ್ತೆ. ಇವನ್ ನನಗೂ ಕೂಡ ಅದೇ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಸೊ ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ, ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಯಾಕೆ ಇಷ್ಟು ವೀಡಿಯೋಸ್ ಎಲ್ಲ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಬಿಟ್ಟು ಯಾಕೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಎಲ್ಲ ಬಿಟ್ಬಿಡೋಣ, ನನಗೆ ಅಷ್ಟು ವ್ಯೂಸು ಬರಲ್ಲ, ಸಬ್ಸ್ಕ್ರೈಬರ್ಸು ಅಷ್ಟಿಲ್ಲ, ಏನಕ್ಕೆ ಸುಮ್ಮನೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂತ ತುಂಬ ಸಲ ಅನ್ಕೋತೀನಿ. ಆದ್ರೂ ಎಲ್ಲಾದರೂ ಹೋದಾಗ ಮನಸ್ಸಿಗೆ ಬಂದುಬಿಡುತ್ತೆ, ಜನ ನೋಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನಾವು ನಮ್ಮದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಥರ ಒಂದು ವೀಡಿಯೋಸ್ ಎಲ್ಲ ನಮ್ಮ ಮೆಮೊರೀಸ್ ಎಲ್ಲ ನಾವು ಅಪ್ಲೋಡ್ ಮಾಡಿಕೊಂಡ್ರೆ ಅದು ಒಂದು ಮೆಮೊರಿಯಾಗಿರುತ್ತೆ. ನಾವು ಯಾವತ್ತೋ ಒಂದಿನ ಎಲ್ಲ ವೀಡಿಯೋಸ್ನೂ ನಾವು ಇಟ್ಕೊಳಕ್ಕಾಗಲ್ಲ ಮೊಬೈಲಲ್ಲಿ. ಮೊಬೈಲ್ ಸ್ಟೋರೇಜ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ಮೆಮೊರಿಯಾಗಿದ್ದರೆ ನಾವೇ
ನಾವೇ ನೋಡ್ಕೋಬೋದಲ್ಲ ಅಂತ ಒಂದೊಂದು ಸಲ ಅನಿಸುತ್ತೆ ನನಗೆ. ಸೊ ಇದೆಲ್ಲ ತುಂಬ ದಿನಗಳ ಹಿಂದೆ ಮಾಡಿರುವಂತಹ ವೀಡಿಯೋಗಳು ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನನಗೂ ಬೇಜಾರಾಗ್ಬಿಟ್ಟು ಸ್ವಲ್ಪ ದಿನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಸಬ್ಸ್ಕ್ರೈಬರ್ಸ್ ಬರೋಲ್ಲ, ವ್ಯೂಸ್ ಬರೋಲ್ಲ, ಏನಕ್ಕೆ ಸುಮ್ಮನೆ ಕಷ್ಟಪಟ್ಕೊಂಡೆಲ್ಲ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಸೊ ಇವಾಗ ಬರ್ತಾ ಬರ್ತಾ ಮೊಬೈಲಲ್ಲಿ ಮೆಮೊರಿ ಫುಲ್ ಆಗ್ತಾಯಿದೆ. ಸೊ ಮೆಮೊರಿ ಫುಲ್ ಆದರೆ ನನಗೆ ಬೇರೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಅದಕ್ಕೆ ಇರೋ ವೀಡಿಯೋಸ್ನೆಲ್ಲನೂ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡೋಣ, ಯಾರಾದರೂ ನೋಡ್ಕೊಳ್ಳಿ, ಯಾರಾದರೂ ಬಿಟ್ಕೊಳ್ಳಿ, ಅಟ್ಲೀಸ್ಟ್ ನಮ್ಮದೇ ಆದಂಥ ಒಂದು ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ನನಗಂತೂ ನಮ್ಮ ಫಾರ್ಮಿಗೆ ಹೋಗೋದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಯಾಕಂತಂದರೆ ನಾವು ಬೆಂಗಳೂರಲ್ಲಿ ಇರೋರಿಗೆಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬೆಂಗಳೂರಲ್ಲಿ ಬರೀ ರೋಡು, ಟ್ರಾಫಿಕ್ಕು, ಬಿಲ್ಡಿಂಗ್ಸ್ ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಈ ಥರ ಒಳ್ಳೆ ವೆದರ್ ಆಗ್ಬೋದು, ಗಾಳಿ ಆಗ್ಬೋದು, ಈ ಥರ ಎಕ್ಸ್ಪೀರಿಯೆನ್ಸ್ಗಳು ಯಾರಿಗೂ ಸಿಕ್ಕಿರಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನನಗೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಫಾರ್ಮಿಗೆ ಹೋದರೆ. ಅಟ್ಲೀಸ್ಟ್ ಒಂದು 2-3 ದಿನ ಪೀಸ್ಫುಲ್ಲಾಗಿರ್ಬೋದು. ಅಲ್ಲಿ ವೆದರ್ ಆಗ್ಬೋದು, ಅಲ್ಲಿ ಕೋಳಿ, ಕುರಿ, ಮೇಕೆ ಮತ್ತು ನಾಯಿ, ಬೆಕ್ಕು ಪ್ರತಿಯೊಂದು ಇದೆ ನಮ್ಮ ಫಾರ್ಮಲ್ಲಿ. ನಮ್ಮ ನಾಯಿ, ಬೆಕ್ಕು ಅಂದರೆ 2-3 ಬೆಕ್ಕು ಇದೆ, ನಾಯಿ ಇದೆ ಮನೆ ನೋಡ್ಕೊಳ್ಳೋದಕ್ಕೆ. ಸೊ ಅದು ಬಿಟ್ಟರೆ ನಾಟಿ ಕೋಳಿ ಇದೆ. ಆಲ್ರೆಡಿ ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಎಷ್ಟು ನಾಟಿ ಕೋಳಿಗಳಿದೆ. ಮತ್ತು ಮೇಕೆ, ಕುರಿ ಆ ಥರ ತಂದು ಅದು ಒಂದು ಬ್ಯಾಚ್ ವೈಸ್ ಮಾಡ್ಕೊಂಡಿರ್ತಾರೆ, 4-5 ತಿಂಗಳಿಗೆ ಒಂದು ಬ್ಯಾಚು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಹಳೆ ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ. ಸೊ ಅಲ್ಲಿಂದ ಬಂದಮೇಲೆ ನಮ್ಮದು ಏನೋ ಮೆಹಂದಿ ಗಿಡ ಇದೆ. ಸೊ ನಾವು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬರಬೇಕಿತ್ತು. ಅದಕ್ಕೆ ನಾನು ಮೆಹಂದಿ ಸೊಪ್ಪನ್ನು ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಮೆಹಂದಿ ಗಿಡನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತಂದರೆ ಚಿಕ್ಕ ಏನೋ ರಂಬೆ ಕೊಂಬೆಗಳಿರುತ್ತಲ್ಲ ಅದನ್ನು ಈ ಥರ ಕಿತ್ಕೊಂಬರ್ತೀವಿ. ಈ ಥರ ಕಿತ್ಕೊಂಬಂದರೆ ಅದು ಹೊಸದು ಚಿಗುರಿ ಮತ್ತು ಹೊಸದಾಗಿ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾವು ನಾಳೆ ಹೋಗೋದು ಅಂದರೆ ನಮಗೆ ಬೆಳಗ್ಗೆ ಹೊರಡೋ ಟೆನ್ಷನ್ ಆಗೋಗ್ಬಿಡುತ್ತೆ, ಆವಾಗ ಆಗೋಲ್ಲ ಅಂತೇಳ್ಬಿಟ್ಟು ಸಂಜೆ ನಮ್ಮದು ಅಲ್ಲಿಂದ ಬಂದ ತಕ್ಷಣ ಈ ಥರ ಬಿಡಿಸ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ. ಸೊ ಇದಂತೂ ತುಂಬಾ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು. ತಲೆಗಾದರೂ ಹಚ್ಕೋಬೋದು, ಕೈ ಕಾಲು ಎಲ್ಲಿಗಾದರೂ ಹಚ್ಕೋಬೋದು. ಬಟ್ ತಲೆಗೆ ಹಚ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ದಿನ ಕಲರ್ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಅದು ಹೆಂಗೋ ನನ್ನ ಲಕ್ ಅಂತ ಹೇಳ್ಬೋದು. ಮೆಹಂದಿ ಸೊಪ್ಪೆಲ್ಲ ಕಿತ್ಕೊಂಬಂದು ಬಿಡಿಸ್ತಾ ಇರಬೇಕಾದ್ರೆ ಮಳೆ ಕೂಡ ಬರ್ತಾಯಿತ್ತು. ನಮ್ಮ ಫಾರ್ಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಈ ಥರ ಎಂಜಾಯ್ಮೆಂಟೆಲ್ಲ ನಾವು ಮಾಡಬೇಕು ಅಂತಂದರೆ ಅಲ್ಲಿಗೆ ಹೋದರೆ ಮಾತ್ರ ಮಾಡೋಕ್ಕಾಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನಾವು ಈ ಥರ ವೆದರಲ್ಲಿ ಈ ಥರ ಫೀಲೆಲ್ಲ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ನಾವು ನೆಕ್ಸ್ಟ್ ಡೇ ಹೊರಡ್ತಾ ಇದ್ವಿ. ಸೊ ಹೊರಡೋಕ್ಕಿಂತ ಮುಂಚೆ ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಸಂಜೆ ಮಳೆ ಕೂಡ ಬಂತು. ವೆದರ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಫುಲ್ಲು ತಂಪು ಕೂಲ್ ಅಂತಾರಲ್ಲ ಆ ಥರ ಇತ್ತು. ಇದೆಲ್ಲ ಮನೆ ಮುಂದೆ ಸ್ವಲ್ಪ ಮಲ್ಲಿಗೆ ಬಳ್ಳಿಗಳೆಲ್ಲ ಇದೆ. ಅಲ್ಲಿ ಇರೋವಂಥ ಮಲ್ಲಿಗೆ ಬಳ್ಳಿ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮಳೆ ಬಂದಿದ್ದು ಗಾಳಿಗೆ ಸ್ವಲ್ಪ ಮನೆ ಮುಂದೆ ಇರೋವಂಥ ಹೊಂಗೆ ಮರ ಒಂದಷ್ಟು ರೆಂಬೆ ಕೊಂಬೆ ಎಲ್ಲ ಮುರ್ಕೊಂಬಿತ್ತು. ಸೊ ಅದನ್ನು ಬೆಳಗ್ಗೆ ಕ್ಲೀನ್ ಮಾಡ್ತಾರೆ ಅವ್ರು ಬಂದುಬಿಟ್ಟು. ಅದೆಲ್ಲ ಆಯಿತು. ಸೊ ಮಳೆ ಬರ್ತಿದ್ದು ಒಂದಷ್ಟು ವೀಡಿಯೋ ಮಾಡಿಕೊಂಡೆ. ಕೋಳಿಗಳೆಲ್ಲ ಹೋಗ್ಬಿಟ್ಟು ಅದ್ರ ಗೂಡು ಸೇರಿಕೊಂಡಿದೆ. ಮಳೆ ಬರ್ತಿದೆ ಅಂದರೆ ಸಾಕು ಅದ್ರ ಗೂಡಲ್ಲಿ ಹೋಗಿ ಅದ್ರ ಸೇಫ್ಟಿ ಅದು ನೋಡ್ಕೊಳತ್ತಲ್ವ, ಅದೇ ಥರ ಬರ್ತಾಯಿತ್ತು. ನನಗೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಫಾರ್ಮ್ ವಿಸಿಟು. ಸೊ ನಾನು ನೆಕ್ಸ್ಟ್ ಟೈಮ್ ಫಾರ್ಮ್ಗೆ ಹೋದಾಗ ಈ ಥರ ವೀಡಿಯೋ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದರೆ ಲೈಕು, ವ್ಯೂಸು, ಕಮೆಂಟ್ಸು ಬಂದಿಲ್ಲ ಅಂತಂದರೆ ನನಗೂ ಕೂಡ ಮಾಡೋದಕ್ಕೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಮಳೆ ಬಂದಿತ್ತು, ಬಟ್ಟೆನೂ ತೊಗೊಂಡಿಲ್ಲ, ಬಟ್ಟೆ ಕೂಡ ಎಲ್ಲ ಮತ್ತೆ ವೆಟ್ಟಾಗೋಯಿತು. ಪರವಾಗಿಲ್ಲ, ಮತ್ತೆ ಗಾಳಿ ಬಿಸಿಲಿಗೆಲ್ಲ ಒಣಕೊಳ್ಳುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಮಾಡ್ತೀನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಇದಾದರೂ ಒಂದು ಮೆಮೊರಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಎಕ್ಸ್ಪೀರಿಯೆನ್ಸು, ನಾನೇನು ಎಂಜಾಯ್ ಮಾಡಿದೆ ಅಂತ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.